ಅದು ಸಾರ್ವಜನಿಕರಿಗೆ ಬೆಳಕು ನೀಡಬೇಕಾಗಿದ್ದ ಹೈಮಾಸ್ಟ್ ದೀಪ. ಆದರೆ ಅದೇ ದೀಪ ಸಾರ್ವಜನಿಕರ ಜೀವಕ್ಕೆ ಕುತ್ತು ತಂದಿದೆ. ಬಲಿಗಾಗಿ ಕಾದು ಕುಳಿತಿದೆ. ಜನ ತಮ್ಮ ಜೀವ ಭಯದಲ್ಲೇ ಸಂಚಾರ ಮಾಡ್ತಿದ್ದಾರೆ. ಏನಾಗ್ತಾ ಇದೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವಾಲಿ ನಿಂತಿರೋ ಹೈಮಾಸ್ಟ್ ದೀಪ. ಆ ಡೇಂಜರಸ್ ಹೈಮಾಸ್ಟ್ ದೀಪದ ಕೆಳಗಡೆಯೇ ಸಂಚರಿಸ್ತಿರೋ ವಾಹನಗಳು. ಯಾವ ಕ್ಷಣದಲ್ಲಿ ಬೀಳುತ್ತೋ ಅನ್ನೋ ಭಯದಲ್ಲೇ ಓಡಾಡ್ತಿರೋ ಜನರು. ಗದಗದಲ್ಲಿ ಡೇಂಜರ್ ಹೈಮಾಸ್ಟ್ ದೀಪ. ಗದಗ ನಗರದ ಝಂಡಾ ಸರ್ಕಲ್ ಬಳಿಯ ಅಪಾಯಕಾರಿ ಹೈಮಾಸ್ಟ್ ದೀಪ ಇದು. 16 ವರ್ಷಗಳ ಹಿಂದೆ ಈ ಹೈಮಾಸ್ಟ್ ದೀಪವನ್ನ ಅಳವಡಿಸಲಾಗಿತ್ತು. ಇದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲವೂ ಆಗ್ತಿತ್ತು. ಆದರೆ ಕಳೆದ 3 ತಿಂಗಳಿನಿಂದ ಈ ಹೈಮಾಸ್ಟ್ ಲೈಟ್ಗಳು ದುರಸ್ತಿಗೆ ಬಂದಿವೆ. ಕೆಲ ದಿನಗಳ ಹಿಂದೆ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸಿದ ಪರಿಣಾಮ ಹೈಮಾಸ್ಟ್ ಕಂಬದ ಮೇಲಿನ ದೀಪಗಳು ವಾಲಿ ನಿಂತಿವೆ. ಸರಿಪಡಿಸುವಂತೆ ಸ್ಥಳೀಯರು ಗದಗ ಬೆಟಗೆರೆ ನಗರಸಭೆಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ಈ ಡೇಂಜರಸ್ ಹೈಮಾಸ್ಟ್ ದೀಪಗಳನ್ನ ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದೇನಾದ್ರು ತಂತಿ ಬಿತ್ತಪ್ಪ ಅಂತ ಕಟ್ಟಾಯ್ತು ಅಂತಂದ್ರೆ ಚಿಕ್ಕ ಮಕ್ಕಳು ಪ್ರಾಣ ಹಾನಿ ಕೂಡ ಆಗುವಂತ ಸಂಭವ ಇದೆ. ಅಲ್ಲೊಂದು ಚಿಕ್ಕ ಹೋಟೆಲ್ ಕೂಡ ಇದೆ. ಒಂದು ಬಡವರು ದುಡ್ಕೊಂತಿರುವಂತ ಜಾಗ ವ್ಯವಸ್ಥೆ ಅದು. ಅಲ್ಲಿ ಯಾರೋ ಸಂಚಾರಿಗಳು ರೈಲ್ವೆ ಸ್ಟೇಷನ್ ಇರೋ ಕಾರಣ ಜನರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅಲ್ಲಿ ಏನಾದ್ರು ಬಂದು ಬೀಳುವಂತ ಸಂಭವ ಇದೆ. ಅದು ಭಾಳ ಡೇಂಜರ್ ವ್ಯವಸ್ಥೆ ಇದೆ. ಹಂಗಾಗಿ ನಾವು ಈ ಒಂದು ಮಾಧ್ಯಮ ನಗರಸಭೆ ಗಮನಕ್ಕೆ ನಾವು ತಗೊಂಡ್ಬಂದಿದ್ದೀವಿ. ನಗರಸಭೆ ಅಧಿಕಾರಿಗಳು ಸಂಬಂಧಪಟ್ಟವರು ಕೂಡ ಅದನ್ನ ನಿರ್ಲಕ್ಷ್ಯ ಧೋರಣೆ ಮಾಡ್ತಾ ಇದ್ದಾರೆ. ಇನ್ನು ಈ ಹೈಮಾಸ್ಟ್ ಕಂಬದ ಕೆಳಗೆ ಜನರು ನಿರಂತರವಾಗಿ ಓಡಾಡ್ತಿರುತ್ತಾರೆ. ಗದಗ ರೈಲು ನಿಲ್ದಾಣ ಇರೋದ್ರಿಂದ ಈ ಕಂಬದ ಕೆಳಗೆ ಭಾರಿ ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತವೆ. ಅಕಸ್ಮಾತ್ ತೂಕದ ಹೈಮಾಸ್ಟ್ ದೀಪಗಳು ಉರುಳಿ ಬಿದ್ರೆ ಅನಾಹುತ ಗ್ಯಾರಂಟಿ. ತಂತಿ ಕಟ್ಟಾಗಿ 4 ತಿಂಗಳಾದರೂ ಯಾರು ಭರವಸೆಯನ್ನು ಕೊಟ್ಟಿಲ್ಲ, ಯಾರು ಮಾಡಕ್ರಿ. ಟ್ರೈನು ಭಾಳ ಬರ್ತಾವ್ರಿ ಬೆಳಗಿನಿಂದ ಸಾಯಂಕಾಲವರೆಗೆ. ಆಮೇಲೆ ಮಕ್ಕಳು ಜನರು ಎಲ್ಲರೂ ಓಡಾಡೋದು ಆಟೋದಾಗ ಹೋಗ್ತಿರ್ತಾರೆ, ಗಾಡಿ ಮೇಲೆ ಹೋಗ್ತಿರ್ತಾರೆ ಕರ್ಕೊಂಡು. ತ್ರಾಸ ಆಗ್ತೈತೆ ನೋಡ್ರಿ. ಯಾವಾಗ ಅದು ಬೀಳ್ತೈತಿ ಹೇಳಕ್ಕೆ ಬರಲ್ರಿ ಇದು. ಆಮೇಲೆ 2-3 ಕಾಲೇಜ್ ಅದಾವ್ರಿ, ಸ್ಕೂಲ್ ಅದಾವು. ಮಕ್ಕಳು ಹೆಣ್ಮಕ್ಳೆಲ್ಲ ಓಡಾಡ್ತಿರ್ತಾರೆ ರೀ. ಯಾವಾಗ ಏನಾಗ್ತೈತಿ ಜೀವ ಹಿಡ್ಕೊಂಡ ಓಡಾಡ್ತಿರ್ಬೇಕ್ರಿ ಅವರು. ಯಾವುದೇ ಅವಘಡ ಸಂಭವಿಸುವ ಮೊದಲೇ ನಗರಸಭೆ ಎಚ್ಚೆತ್ತುಕೊಂಡ್ರೆ ಉತ್ತಮ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಛಿದ್ರವಾಗಿರುವ ಡಿ ಗ್ಯಾಂಗ್ ಕಂಬಿ ಹಿಂದೆ ವಿಲವಿಲ ಅಂತ ಒದ್ದಾಡ್ತಿದೆ. ಮತ್ತೊಂದು ಕಡೆ ದಾಸ ಬೇಲ್ಗಾಕಿ ಅರ್ಜಿ ಸಲ್ಲಿಸಿದ್ದಾನೆ. ಆದರೆ A13 ದೀಪಕ್ ಅದೊಂದು ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣ. ಅದರಲ್ಲೂ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡಿ ಗ್ಯಾಂಗ್ನ ಕ್ರೌರ್ಯಗಳು ಒಂದೊಂದಾಗಿ ಬಟಾಬೈಲಾಗಿದೆ. ಸದ್ಯ ಜೈಲಲ್ಲಿ 100 ದಿನ ಕಳೆದ ಮೇಲೆ ದಾಸ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ. ಈವರೆಗೆ ಬೇಲ್ಗೆ ಅರ್ಜಿ ಸಲ್ಲಿಸಿಲ್ಲ A13 ದೀಪಕ್. ಇನ್ನು ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಆದ್ರೆ A13 ದೀಪಕ್ ಈವರೆಗೂ ಬೇಲ್ಗೆ ಅರ್ಜಿ ಸಲ್ಲಿಸಿಲ್ಲ. ಶಾಸಕರ ಸಂಬಂಧಿಯಾಗಿದ್ರು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಪ್ರಭಾವಿಯಾಗಿದ್ರೂ ಕೂಡ ಬೇಲ್ಗೆ ಅರ್ಜಿ ಹಾಕದಿದ್ದು ಅಚ್ಚರಿಗೆ ಕಾರಣವಾಗಿದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿನ ರಾಜಾದಿತ್ಯ ಪ್ರಕರಣದ ಬಳಿಕ ಡಿ ಗ್ಯಾಂಗ್ ಚಿತ್ರವಾಗಿತ್ತು. ಇದರಿಂದಾಗಿಯೂ ಕೊಲೆ ಆರೋಪಿಗಳು ಕಂಗಾಲಾಗಿ ಹೋಗಿದ್ದಾರೆ. ಸದ್ಯ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು A13 ದೀಪಕ್ ಸುಮ್ಮನಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದಲ್ಲ ಎರಡಲ್ಲ 4 ಕೇಸ್ಗಳಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ತಗ್ಲಾಕೊಂಡಿದ್ದು ಅದರಿಂದ ತಪ್ಪಿಸಿಕೊಳ್ಳಲು ಒದ್ದಾಡ್ತಿದ್ದಾರೆ. ಆದರೆ ಇದರಿಂದ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಈ ಪ್ರಕರಣಗಳಿಂದಲೇ ಲಾಕ್ ಆಗ್ತಾರಾ ನೋಡಬೇಕು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಜಾಮೀನಿಗೆ ಅರ್ಜಿ ಸಲ್ಲಿಸಿರುವ ದರ್ಶನ್ ಪವಿತ್ರ ಗೌಡ ಕಂಬಿ ಹಿಂದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಇವತ್ತು ಕೋರ್ಟ್ ಮುಂದೆ ಬೇಲ್ ಅರ್ಜಿ ವಿಚಾರಣೆ ಬರಲಿದ್ದು ಏನಾಗುತ್ತೆ ಅನ್ನೋ ಢವಢವ ಕೂಡ ಶುರುವಾಗಿದೆ ಅಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ.
ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಕಂಬಿ ಹಿಂದೆ ಸೇರಿ 100 ದಿನದ ಮೇಲಾಯಿತು. ಬಳ್ಳಾರಿ ಜೈಲಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಕಂಗಾಲಾಗಿದ್ದಾಳೆ. ಇನ್ನು ಜೈಲು ಬಂದಿಯಾಗಿ 100 ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಇಂದು ದರ್ಶನ್ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ. ಇಂದು ದಾಸ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದ್ದು, ಮೊದಲಿಗೆ ಪವಿತ್ರ ಗೌಡ, ಎರಡನೇದಾಗಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಬರಲಿದೆ. ಇನ್ನು ಕೊಲೆ ಆರೋಪಿ ಕಾರ್ತಿಕ್ದು ಇಂದೇ ಬೇಲ್ ಅರ್ಜಿ ಆದೇಶ ಹೊರಬೀಳಲಿದೆ. ಒಟ್ನಲ್ಲಿ 3 ಜಾಮೀನು ಅರ್ಜಿಗಳು ಇಂದೇ ವಿಚಾರಣೆಗೆ ಬಂದಿದ್ದು, ಕೊಲೆ ಆರೋಪಿಗಳಿಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅಂತ ಢವಢವ ಶುರುವಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಿಂದ ಕೊನೆಗೂ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಬೇರೆ ಹುತ್ತಕ್ಕೆ ಶಿಫ್ಟ್ ಆಗಿದ್ದಾನೆ. ಇದರ ಡಿ ಗ್ಯಾಂಗ್ ಛಿದ್ರವಾದಂತೆ ನಾಗಾ ಪಟಾಲಂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಲ್ಸನ್ ಗಾರ್ಡನ್ ನಾಗ ನಟೋರಿಯಸ್ ರೌಡಿ. ಪರಪ್ಪನ ಅಗ್ರಹಾರದಲ್ಲಿ ನಂದೇ ಹವಾ ಅನ್ನೋ ಹಾಗೆ ಇದ್ದ. ಇಂತಹ ರೌಡಿ ಶೀಟರ್ ನಾಗ ಇದೀಗ ಬೇರೆ ಹುತ್ತಕ್ಕೆ ಶಿಫ್ಟ್ ಆಗಿದ್ದಾನೆ. ಇನ್ನು ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬಂದ್ಮೇಲೆ ಈ ನಾಗನ ಮತ್ತಷ್ಟು ಅಸಲಿಯತ್ತು ಬಯಲಾಗಿತ್ತು. ಹಿಂಡಲಗ ಹುತ್ತಕ್ಕೆ ರೌಡಿ ಶೀಟರ್ ನಾಗ ಶಿಫ್ಟ್. ಡಿ ಗ್ಯಾಂಗ್ನಂತೆ ನಾಗನ ಪಟಾಲಂ ಚಿತ್ರ. ಬೆಳಗಾವಿ ಹಿಂಡಲಗ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗನನ್ನ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಿಂದ ನಾಗನನ್ನ ಮಾಧ್ಯಮಗಳ ಕಣ್ತಪ್ಪಿಸಿ ಕರೆದೊಯ್ಯಲಾಗಿದೆ. ಯಾವುದೇ ಮಾಹಿತಿ ನೀಡದೆ ಈತನನ್ನ ಸ್ಥಳಾಂತರ ಮಾಡಲಾಗಿದೆ. ಅಲ್ಲದೆ ಈತನ ಪಟಾಲಂ ಕೂಡ ಡಿ ಗ್ಯಾಂಗ್ನಂತೆ ಛಿದ್ರವಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ 20 ಜನ ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದ ಆರೋಪಿಗಳು. ಇವರೆಲ್ಲರೂ ಇದೀಗ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ನಾಗನ ಪಟಾಲಂ ಛಿದ್ರ. ಬೆಳಗಾವಿ ಹಿಂಡಲಗ ಜೈಲಿಗೆ ನಾಗ. ಗ್ರೇಸ್ ವಾಲ್ಟರ್, ವೇಲು, ಮನೋಹರ್. ಕಲಬುರಗಿ ಜೈಲಿಗೆ ಶ್ರೀನಿವಾಸ್, ಪ್ರದೀಪ್, ದಿನೇಶ್. ವಿಜಯಪುರ ಜೈಲಿಗೆ ಸುನಿಲ್, ಗೋಕುಲ್, ಪ್ರವೀಣ್ ಹಾಗೂ ರಮೇಶ್ ಶಿಫ್ಟ್. ಧಾರವಾಡ ಜೈಲಿಗೆ ಡಬಲ್ ಮೀಟರ್ ಮೋಹನ್, ಕಣ್ಣನ್, ಕಾರ್ತಿಕ್ ಹಾಗೂ ಆನಂದ್ ಶಿಫ್ಟ್. ಶಿವಮೊಗ್ಗ ಜೈಲಿಗೆ ನವೀನ್ ಕುಮಾರ್, ಸುರೇಶ್ ಹಾಗೂ ಭರತ್ ಸ್ಥಳಾಂತರ. ಮೈಸೂರು ಜೈಲಿಗೆ ಅರುಣ್ ಕುಮಾರ್, ಪ್ರಜ್ವಲ್ ಶಿಫ್ಟ್. ಈ ಎಲ್ಲ ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿರುವ ಬಗ್ಗೆ ಜೈಲು ಮೂಲಗಳು ಮಾಹಿತಿ ನೀಡಿವೆ. ಪರಪ್ಪನ ಅಗ್ರಹಾರದಲ್ಲಿ ನಾನೇ ಬಾಸ್ ಅನ್ನೋ ಹಾಗಿದ್ದ ನಟೋರಿಯಸ್ ಕೊನೆಗೂ ಬೇರೆ ಜೈಲು ಸೇರಿದ್ದಾನೆ. ಜೊತೆಗೆ ಈತನ ಪಟಾಲಂ ಕೂಡ ಛಿದ್ರವಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇಲ್ಲದೆ ಇದ್ದಾಗ ಕಾರ್ಯ ಆರಂಭ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ 21 ಕೋಟಿಗೆ ನಾವು ಬಜೆಟ್ ಕಳಿಸಿದ್ವಿ. ಇನ್ನಾದರೂ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಾ ಕಾದು ನೋಡಬೇಕಷ್ಟೇ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.